ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಪೂರ್ಣಿನವಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವತ್ತು ಏನು ವ್ಲಾಗ್ ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಇವತ್ತು ಪನ್ನೀರ್ ರೋಲ್ನ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ನಾನು 2 ಈರುಳ್ಳಿನ ತೊಗೊಂಡಿದ್ದೆ. ಒಂದು ಈರುಳ್ಳಿ ರೋಲ್ ಒಳಗಡೆ ಹಾಕೋದಕ್ಕೆ, ಇನ್ನೊಂದು ಫ್ರೈಗೆ ಹಾಕೊಳ್ಳೋದಕ್ಕಂತ ಹೆಚ್ಕೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಹೆಚ್ಕೊಂಡು ಬಿಡಿಯಾಗಿ ಬಿಡಿಸ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು 1 ಟೊಮೆಟೊನ ತೊಗೊಳ್ಳಿ. ನಿಮಗೆ ಟೊಮೆಟೊ ಏನಾದರೂ ಬೇಕು, ನನಗೆ ಟೊಮೆಟೊ ಇಷ್ಟ ಅಂತ ಅಂದರೆ ನೀವು 1 ಟೊಮೆಟೊನ ಹಾಕೊಳ್ಳಿ. ಇಲ್ಲ ನಾನು ತಿನ್ನೋಕೆ ಇಷ್ಟ ಆಗೋಲ್ಲ ಟೊಮೆಟೊ ಅನ್ನೋರು ಅರ್ಧ ಟೊಮೆಟೊನ ಹಾಕೊಂಡ್ರೆ ಆಯಿತು. ನಾನು ಅರ್ಧ ಟೊಮೆಟೊ ಮಾತ್ರ ಹಾಕ್ಕೊಂಡಿದ್ದೀನಿ, ನಂಗೆ ಅಷ್ಟು ಟೊಮೆಟೊ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಅರ್ಧ ಟೊಮೆಟೊ ಹಾಕ್ಕೊಂಡೆ. ನೀವು ಬೇಕು ಅಂತಂದರೆ 2 ಟೊಮೆಟೊ ಹಾಕ್ಕೊಳ್ಳಿ. ನೆಕ್ಸ್ಟು 1 ಕ್ಯಾಪ್ಸಿಕಮ್ ತೊಗೊಂಡು ಅದರಲ್ಲಿ ಅರ್ಧ ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊಳ್ಳಿ. ಅದರಲ್ಲಿರೋ ಬೀಜನೆಲ್ಲ ತೆಗೆದು ಸೈಡ್ಗೆ ಹಾಕಿ ಅದನ್ನು ಹಾಕ್ಕೊಬೇಡಿ, ಅದು ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಟೇಸ್ಟಿಯಾಗಿರಲ್ಲ. ಸೊ ಅದನ್ನೆಲ್ಲ ತೆಗೆದು ಕ್ಯಾಪ್ಸಿಕಮ್ನು ಚಿಕ್ಕದಾಗಿ ಕಟ್ ಮಾಡಿ. ನೆಕ್ಸ್ಟ್ ಪನ್ನೀರನ್ನ ನಾವು ತೊಗೊಬಂದಿದ್ರೆ ಕಟ್ಟಾಗಿರಲ್ಲ, ನಾವು ಕಟ್ ಮಾಡ್ಕೊಬೇಕು. ನಾನು ಅದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ನಮಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಈಗ ಒಂದು ಬೌಲ್ನ ತೊಗೊಂಡು 2 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಒಳಗೆಲ್ಲ ಅದು ಫುಲ್ಲು ಅಂದರೆ ಮಿಕ್ಸ್ ಆಗಬೇಕು, ಅದು ಪೂರ ಆ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಫುಲ್ ಮಿಕ್ಸ್ ಆಗಬೇಕು. ಅದಾದಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು 1/2 ಕಪ್ಪಷ್ಟು ಮೊಸರನ್ನ ತೊಗೊಳ್ಳಿ. ಹಾಗೆ ಅರ್ಧ ನಿಂಬೆಹಣ್ಣ ತೊಗೊಂಡಿದ್ದೀನಿ, ಅದರದಲ್ಲಿರೋ ಬೀಜ ಎಲ್ಲ ತೆಗ್ದು ಒಂದು ನಿಂಬೆಹಣ್ಣ ಎಣ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಪೂರ ಮಿಕ್ಸ್ ಮಾಡಿ. ನನಗೆ ಯಾಕೋ ಖಾರ ಪುಡಿ ಕಮ್ಮಿ ಅನ್ನಿಸ್ತು, ಸೊ ಅದಕ್ಕೋಸ್ಕರ ಖಾರ ಪುಡಿನ ಹಾಕ್ಕೊಂಡೆ. ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ನಿಮಗೆ ಖಾರ ಜಾಸ್ತಿ ತಿಂತೀವಿ ಅಂದರೆ ಹಾಕ್ಕೊಳ್ಳಿ. ಹಾಗೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥದ್ದನ್ನ ಪನ್ನೀರನ್ನ ಒಂದು 10 ನಿಮಿಷ ಬಿಟ್ಟು ಒಂದು ಪ್ಯಾನ್ನ ತೊಗೊಂಡು ಪ್ಯಾನ್ಗೆ ಪನ್ನೀರನ್ನ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನ ಹಾಕಿ 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಿಕೊಂಡು ನೀಟಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಚಿಕ್ಕ ಈರುಳ್ಳಿನ ಹಾಕ್ಕೊಳ್ಳಿ. 1 ಈರುಳ್ಳಿಯಷ್ಟು ಹಾಕ್ಕೊಳ್ಳಿ, ಇನ್ನೊಂದು ಈರುಳ್ಳಿನ ಎತ್ತಿಟ್ಕೊಂಡಿರಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಅರ್ಧ ಟೊಮೆಟೊನ ಹಾಕ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಕ್ಯಾಪ್ಸಿಕಮ್ನ ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಹಾಗೆ ಖಾರ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ, ನಾವು ಖಾರ ತಿನ್ನಲ್ಲ ಅಂತಂದರೆ ಓಕೆ, ಬೇಡ, ಹಾಕ್ಕೊಂಬಿಡಿ. ಉಪ್ಪನ್ನ ಮಾತ್ರ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ 1 ಅವರ್ ಮುಂಚೆನೇ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ದೆ. ನೀಟಾಗಿ ಇವಾಗ ನೋಡಿ ತೆಳ್ಳಗಾಗಿದೆ, ಎಷ್ಟು ಸಾಫ್ಟ್ ಆಗಿದೆ. ಅದನ್ನು ನಾನು ಸ್ವಲ್ಪ ಜಾಸ್ತಿ ಏನು ಮಾಡೋದು ಬೇಡ, ಸ್ವಲ್ಪನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಬರೀ 3 ಆಗೋಷ್ಟು ಮೈದಾ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಸೊ ಇವಾಗ ಮೈದಾ ಹಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಮಿತ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಮೈದಾ ಹಿಟ್ಟನ್ನ ಸ್ವಲ್ಪ ಉದುರಿಸ್ಕೊಂಡು ನೀಟಾಗಿ ಹರ್ಕೊಳ್ಳಿ. ನೀಟಾಗಿ ಹರಿದಾದ್ಮೇಲೆ ಹಸಿಟ್ಟನ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕ್ಕೊಂಡು ಹರ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಮಿಕ್ಕಿರೋದಕ್ಕೆ ತೆಗಿತಾ ಇದ್ದೆ. ನೀವು ಸ್ವಲ್ಪನೇ ಹಾಕ್ಕೊಂಡು ಹರ್ಕೊಳ್ಳಿ, ಜಾಸ್ತಿ ಆದರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಆಮೇಲೆ ಆಚೆ ತಿನ್ನೋಷ್ಟು ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಹರ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಅದಾದಮೇಲೆ 1 ಸ್ಪೂನ್ ತುಪ್ಪನ ನೀಟಾಗಿ ಚಪಾತಿ ಮೇಲೆಲ್ಲ ಸವರ್ಬಿಟ್ಟು ಅದಾದಮೇಲೆ ಮುಂದೆ ಹಿಂದೆ ಫ್ರಂಟ್ ಬ್ಯಾಕ್ನ ಮಡ್ಚ್ಕೊತಾ ಹೋಗಿ ಆ ಥರ ನೀಟಾಗಿ ಅದೇ ಥರ ಎಲ್ಲದನ್ನು ಮಡ್ಚ್ಕೊಂಡ್ಬಿಟ್ಟು ಅದನ್ನು ಡಬಲ್ ರೋಲ್ ಆಗಿ ಮಾಡಿಕೊಂಡು ನೋಡಿ, ಈ ಥರ ಮಾಡ್ಕೊಂಬಿಟ್ಟು ಅದನ್ನು ನೀಟಾಗಿ ಮಿದ್ದಿ ಉದ್ದಕ್ಕೆ ಒಂದು ಲೇಯರ್ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಒಂದು ರೌಂಡ್ ಶೇಪಲ್ಲಿ ಕಟ್ಬಿಟ್ಟು ಮತ್ತೆ ಹರಿರಿ ನೀಟಾಗಿ. ಆವಾಗ ನಮಗೆ ಲೇಯರ್ ಆಗಿ ಚಪಾತಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ.
ಈಗ ಒಂದು ಪ್ಯಾನ್ನ ಎತ್ತಿಟ್ಕೊಂಡಿದ್ದೆ. ಸೊ ಇವಾಗ ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಹರ್ಕೊಂಡಿರೋ ಪರೋಟನ ತಗೊಂಡು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಹಿಂದೆ ಮುಂದೆ ನೀಟಾಗಿ ಬೇಯಿಸ್ಕೊಳ್ಳಿ. ಪೂರ ಬೇಯಬೇಕು, ಒಂದು ಕಡೆ ಬೆಂದಿರೋದು ಇನ್ನೊಂದು ಕಡೆ ಬೆಂದಿಲ್ಲದೆ ಇರೋ ಥರದ್ದು ಮಾಡಿದ್ರೆ ಚೆನ್ನಾಗಿಲ್ಲಲ್ಲ. ಅದಕ್ಕೋಸ್ಕರ ನೀಟಾಗಿ ಎಲ್ಲ ಕಡೆಯೂ ಬ್ರೌನಿಷ್ ಆಗಿ ಕಾಣೋ ಥರ ನೀಟಾಗಿ ಐ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ನೀಟಾಗಿ ಪರೋಟನ ಈ ಥರ ಬೇಯಿಸಾದ್ಮೇಲೆ ಇದನ್ನು ತಗೊಂಡು ಇದಕ್ಕೆ ಟೊಮೆಟೊ ಸಾಸ್ ಇದ್ದರೆ ಟೊಮೆಟೊ ಸಾಸ್, ಇಲ್ಲ ಟೊಮೆಟೊ ಕೆಚಪ್ ಇತ್ತು ಅಂತಂದರೆ ಟೊಮೆಟೊ ಕೆಚಪ್ನ ಹಾಕ್ಕೊಂಡು, ಹಾಗೆ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರ್ ಕೂಡ ಅದಕ್ಕೆ ನೀಟಾಗಿ ಫಿಲ್ ಮಾಡಿಕೊಂಡು, ಈಗ ಅದನ್ನ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ಕೊಂಡು, ಹಾಗೆ ಈರುಳ್ಳಿ ಕೂಡ ಉದುರಿಸ್ಕೊಂಡು ಅದನ್ನು ನೀಟಾಗಿ ರೋಲ್ ಮಾಡಿ ತಿಂತಾಯಿದ್ರೆ ಪನ್ನೀರ್ ರೋಲ್ ರೆಡಿಯಾಗಿ ಹೋಗುತ್ತೆ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು, ಮತ್ತೆ ತಿನ್ನಬೇಕಂತ ಅನ್ನಿಸ್ತಿತ್ತು. ಸೊ ಕಮ್ಮಿ ಮಾಡಿಬಿಟ್ನಲ್ಲ ಅಂತ ನನಗೇ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ.